ಬಿಜೆಪಿ ಶಾಸಕ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಿಕ್ಕಿದೆ ಬಿಗ್ ಟ್ವಿಸ್ಟ್. ದೆಹಲಿಯಲ್ಲಿ ಲಾಕ್ ಆದಂತಹ A1 ಆರೋಪಿ ಜಗ್ಗಿಗೆ ಡ್ರಿಲ್. ಕೊಲೆ ಕೇಸ್ನಲ್ಲಿ ಅಂಧರಾಗ್ತಾರಾ ಬಿಜೆಪಿ ಶಾಸಕ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಿಕ್ಕಿದೆ ಬಿಗ್ ಟ್ವಿಸ್ಟ್. ದೆಹಲಿಯಲ್ಲಿ ಲಾಕ್ ಆದಂತಹ A1 ಆರೋಪಿ ಜಗ್ಗಿಗೆ ಡ್ರಿಲ್. ಸಿಐಡಿ ಪೊಲೀಸರಿಂದ ರೌಡಿ ಶೀಟರ್ ಜಗ್ಗಿಯ ತೀವ್ರ ವಿಚಾರಣೆ. ಈ ವೇಳೆ ಬಿಜೆಪಿ ಶಾಸಕನ ಬಗ್ಗೆ ಬಾಯ್ಬಿಟ್ನ ರೌಡಿ ಜಗ್ಗಿ. ಬಿಕ್ಲು ಶಿವ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಹೆಸರು ತಳಕು ಹಾಕೊಂಡಿತ್ತು. 2 ಬಾರಿ ಪೊಲೀಸ್ ವಿಚಾರಣೆ ಎದುರಿಸಿದಂತಹ ಬಿಜೆಪಿ ಶಾಸಕ ಜಗ್ಗಿ ಬಂಧನ ಹಿನ್ನೆಲೆ ಶೀಘ್ರವೇ ಮತ್ತೊಂದು ಭೈರತಿ ವಿಚಾರಣೆ. ಎಸ್ ವೀಕ್ಷಕರೇ, 44 ವರ್ಷದ ಬಿಕ್ಲು ಶಿವ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡ್ತಾ ಇದ್ದ ಭಾರತೀನಗರದ ಮಿನಿ ಅವೆನ್ಯೂ ರಸ್ತೆಯ ಬಳಿ ಬಿಕ್ಲು ಶಿವನ ಹತ್ಯೆ ನಡೆದಿತ್ತು. ಕಿತ್ತಗನೂರಿನ ಜಮೀನು ವಿವಾದಕ್ಕೆ ಕಾರಣ ಅಂತ ಹೇಳಿರುವಂತಹ ಅವನ ತಾಯಿ ವಿಜಯಲಕ್ಷ್ಮಿ ದೂರನ್ನ ಕೊಟ್ಟಿದ್ರು. ಸಿಐಡಿ ಎಸ್ಪಿ ವೆಂಕಟೇಶ್ ನೇತೃತ್ವದಲ್ಲಿ ಒಂದು ಜಗ್ಗಿಯ ತನಿಖೆ ಕೂಡ ಆಗ್ತಾ ಇತ್ತು. ಕೊಲೆಯ ನಂತರ ಜಗದೀಶ್ ತಪ್ಪಿಸಿಕೊಂಡಿದ್ದ ದುಬೈ, ಥಾಯ್ಲೆಂಡ್ ಮತ್ತು ಶ್ರೀಲಂಕಾಗೆ ತೆರಳಿದ್ದಂತಹ ಜಗ್ಗಿ. ಎಸ್ ವೀಕ್ಷಕರೇ, ಒಂದು ಶಾಸಕನ ಹೆಸರು ತಗಲಾಕೊಂಡಿರುವಂತಹ ಕೇಸ್ ಅಂತಂದ್ರೆ ಅದು ಬಿಕ್ಲು ಶಿವ ಕೇಸ್. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಹೊರಗೆ ಬರ್ತಾ ಇತ್ತು. ಭೈರತಿ ಬಸವರಾಜ್ ಅವರು ಇಲ್ಲ, ಆ ಥರದ್ದೇನು ಇಲ್ಲ ಅನ್ನುವಂಥದ್ದನ್ನ ಮಾತಾಡ್ತಾ ಇದ್ರು. ಸೊ ಕೊಲೆ ವಿಚಾರವಾಗಿ ಜಗದೀಶ್ ಎನ್ನುವಂತಹ ವ್ಯಕ್ತಿ ಕೊಲೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅದಾದ್ರೂ ಕೂಡ ಜಗದೀಶ್ ಸಿಗ್ತಾ ಇರೋದಿಲ್ಲ. ಯಾಕೆ ಸಿಗ್ತಾ ಇರೋದಿಲ್ಲ ಅಂತಂದ್ರೆ ಆತ ದುಬೈ, ಮುಂಬೈ, ಥೈಲ್ಯಾಂಡು, ಶ್ರೀಲಂಕಾ ಈ ಕಡೆ ಎಲ್ಲ ಓಡಾಡ್ತಾ ಇರ್ತೀನಿ. ಏನು ಅನ್ಕೊಂಡ್ಬಿಟ್ಟಿದ್ದೀರಾ ಅಪ್ಸ್ಕೊಂಡಾಗೋದು ಅಂತಂದ್ರೆ ಕರ್ನಾಟಕ ಪೊಲೀಸ್ ಸೈಲೆಂಟಾಗಿ ಕೂತ್ಕೊಂಡಿರ್ತಾರೆ, ಕಡಲೆಕಾಯಿ ತಿಂತಿರ್ತಾರೆ ಅನ್ಕೊಂಡಿದ್ದೀರಾ? ಎಸ್, ಕೊಲೆ ಕೇಸ್ನಲ್ಲಿ ಅಂಧರ ಆಗ್ತಾರಾ ಬಿಜೆಪಿ ಶಾಸಕ ಎನ್ನುವಂಥ ಪ್ರಶ್ನೆ ಮೂಡಿದೆ. ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಿಕ್ಕಿದೆ ಬಿಗ್ ಟ್ವಿಸ್ಟ್. ದೆಹಲಿಯಲ್ಲಿ ಲಾಕ್ ಆಗಿರುವಂತಹ A1 ಆರೋಪಿ ಜಗ್ಗಿಗೆ ಈಗ ಡ್ರಿಲ್ಲಿಂಗ್ ಆಗ್ತಾ ಇತ್ತು. ಎಸ್, ಈ ಹಿಂದೆ ದುಬೈ, ಶ್ರೀಲಂಕಾ ಅಂತ ಹೋಗ್ತಾ ಇದ್ದಂತಹ ಜಗ್ಗಿ ಈಗ ತಗಲಾಕೊಂಡಿದ್ದಾನೆ. ಸೊ ಆ ಜಗ್ಗಿ ವಿಚಾರಣೆಯನ್ನ ಮಾಡಿದ್ದಾರೆ. ಡ್ರಿಲ್ ಎಲ್ಲ ಸರಿಯಾಗಿದೆ. ಈ ಕೋಳಿನ ಹೆಂಗೆ ಬೆಂಕಿಲಿ ಕಾಯಿಸ್ತಾರೋ ಹಂಗೆ ಡ್ರಿಲ್ಲಿಂಗ್ ಆಗಿದೆ. ಈ ವೇಳೆ ಬಿಜೆಪಿ ಶಾಸಕರ ಬಗ್ಗೆ ಬಾಯ್ಬಿಟ್ಬಿಟ್ನ ಹಾಗಾದ್ರೆ ರೌಡಿ ಜಗ್ಗಿ ಎನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಶಾಸಕ ಭೈರತಿ ಬಸವರಾಜ್ ಹೆಸರು ತಗಲಾಕೊಂಡಿತ್ತು ಈ ಒಂದು ಕೇಸ್ನಲ್ಲಿ. ಬಿಕ್ಲು ಶಿವ ಅವರ ತಾಯಿ ಇದರ ಬಗ್ಗೆ ದೂರನ್ನ ನೀಡಿದ್ರು. 44 ವರ್ಷದ ಬಿಕ್ಲು ಶಿವ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡ್ತಿದ್ದ. ಭಾರತೀನಗರದ ಮಿನಿ ಅವೆನ್ಯೂ ರಸ್ತೆಯ ಬಳಿ ಶಿವನ ಹತ್ಯೆ ಕೂಡ ನಡೆದಿತ್ತು. ಎಸ್ ವೀಕ್ಷಕರೇ, ನೆಕ್ಸ್ಟ್ ಏನಾಗುತ್ತೆ? ತಗಲಾಕೊಳ್ತಾರಾ ಅಥವಾ ಬೇರೆ ಯಾರು ಇದ್ದಾರಾ? ಎಲ್ಲವೂ ಕೂಡ ಹೊರಗಡೆ ಬರುತ್ತೆ. ಕೊಲೆ ಕೇಸ್ನಲ್ಲಿ ಅಂಧರಾಗ್ತಾರಾ ಬಿಜೆಪಿ ಶಾಸಕ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಿಕ್ಕಿದೆ ಬಿಗ್ ಟ್ವಿಸ್ಟ್. ದೆಹಲಿಯಲ್ಲಿ ಲಾಕ್ ಆದಂತಹ A1 ಆರೋಪಿ ಜಗ್ಗಿಗೆ ಡ್ರಿಲ್. ಕೊಲೆ ಕೇಸ್ನಲ್ಲಿ ಅಂಧರಾಗ್ತಾರಾ ಬಿಜೆಪಿ ಶಾಸಕ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಿಕ್ಕಿದೆ ಬಿಗ್ ಟ್ವಿಸ್ಟ್. ದೆಹಲಿಯಲ್ಲಿ ಲಾಕ್ ಆದಂತಹ A1 ಆರೋಪಿ ಜಗ್ಗಿಗೆ ಡ್ರಿಲ್. ಸಿಐಡಿ ಪೊಲೀಸರಿಂದ ರೌಡಿ ಶೀಟರ್ ಜಗ್ಗಿಯ ತೀವ್ರ ವಿಚಾರಣೆ. ಈ ವೇಳೆ ಬಿಜೆಪಿ ಶಾಸಕನ ಬಗ್ಗೆ ಬಾಯ್ಬಿಟ್ನ ರೌಡಿ ಜಗ್ಗಿ.
ಬಿಕ್ಲು ಶಿವ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಹೆಸರು ತಳಕು ಹಾಕೊಂಡಿತ್ತು. 2 ಬಾರಿ ಪೊಲೀಸ್ ವಿಚಾರಣೆ ಎದುರಿಸಿದ್ದಂತಹ ಬಿಜೆಪಿ ಶಾಸಕ ಜಗ್ಗಿ ಬಂಧನ ಹಿನ್ನೆಲೆ ಶೀಘ್ರವೇ ಮತ್ತೊಂದು ಭೈರತಿ ವಿಚಾರಣೆ. ಎಸ್ ವೀಕ್ಷಕರೇ, 44 ವರ್ಷದ ಬಿಕ್ಲು ಶಿವ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡ್ತಾ ಇದ್ದ ಭಾರತೀನಗರದ ಮಿನಿ ಅವೆನ್ಯೂ ರಸ್ತೆಯ ಬಳಿ ಬಿಕ್ಲು ಶಿವನ ಹತ್ಯೆ ನಡೆದಿತ್ತು. ಕಿತ್ತಗನೂರಿನ ಜಮೀನು ವಿವಾದಕ್ಕೆ ಕಾರಣ ಅಂತ ಹೇಳಿರುವಂತಹ ಅವನ ತಾಯಿ ವಿಜಯಲಕ್ಷ್ಮಿ ದೂರನ್ನ ಕೊಟ್ಟಿದ್ರು. ಸಿಐಡಿ ಎಸ್ಪಿ ವೆಂಕಟೇಶ್ ನೇತೃತ್ವದಲ್ಲಿ ಒಂದು ಜಗ್ಗಿಯ ತನಿಖೆ ಕೂಡ ಆಗ್ತಾ ಇತ್ತು. ಕೊಲೆಯ ನಂತರ ಜಗದೀಶ್ ತಪ್ಪಿಸಿಕೊಂಡಿದ್ದ ದುಬೈ, ಥಾಯ್ಲೆಂಡ್ ಮತ್ತು ಶ್ರೀಲಂಕಾಗೆ ತೆರಳಿದ್ದಂತಹ ಜಗ್ಗಿ. ಎಸ್ ವೀಕ್ಷಕರೇ, ಒಂದು ಶಾಸಕನ ಹೆಸರು ತಗಲಾಕೊಂಡಿರುವಂತಹ ಕೇಸ್ ಅಂತಂದ್ರೆ ಅದು ಬಿಕ್ಲು ಶಿವ ಕೇಸ್. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಹೊರಗೆ ಬರ್ತಾ ಇತ್ತು. ಭೈರತಿ ಬಸವರಾಜ್ ಅವರು ಇಲ್ಲ, ಆ ಥರದ್ದೇನು ಇಲ್ಲ ಅನ್ನುವಂಥದ್ದನ್ನು ಮಾತಾಡ್ತಾ ಇದ್ರು. ಸೊ ಕೊಲೆ ವಿಚಾರವಾಗಿ ಜಗದೀಶ್ ಎನ್ನುವಂತಹ ವ್ಯಕ್ತಿ ಕೊಲೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅದಾದರೂ ಕೂಡ ಜಗದೀಶ್ ಸಿಗ್ತಾ ಇರೋದಿಲ್ಲ. ಯಾಕೆ ಸಿಗ್ತಾ ಇರೋದಿಲ್ಲ ಅಂತಂದರೆ ಆತ ದುಬೈ, ಮುಂಬೈ, ಥಾಯ್ಲ್ಯಾಂಡು, ಶ್ರೀಲಂಕಾ ಈ ಕಡೆ ಎಲ್ಲ ಓಡಾಡ್ತಾ ಇರ್ತೀನಿ. ಏನು ಅನ್ಕೊಂಡ್ಬಿಟ್ಟಿದ್ದೀರಾ ಅಪ್ಸ್ಕೊಂಡಾಗೋದು ಅಂತಂದರೆ? ಕರ್ನಾಟಕ ಪೊಲೀಸ್ ಸೈಲೆಂಟಾಗಿ ಕೂತ್ಕೊಂಡಿರ್ತಾರೆ, ಕಡಲೆಕಾಯಿ ತಿಂತಿರ್ತಾರೆ ಅಂದ್ಕೊಂಡಿದ್ದೀರಾ? ಎಸ್, ಕೊಲೆ ಕೇಸ್ನಲ್ಲಿ ಅಂಧರ ಆಗ್ತಾರಾ ಬಿಜೆಪಿ ಶಾಸಕ ಎನ್ನುವಂಥ ಪ್ರಶ್ನೆ ಮೂಡಿದೆ. ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಿಕ್ಕಿದೆ ಬಿಗ್ ಟ್ವಿಸ್ಟ್. ದೆಹಲಿಯಲ್ಲಿ ಲಾಕ್ ಆಗಿರುವಂತಹ ಒಂದು ಆರೋಪಿ ಜಗ್ಗಿಗೆ ಈಗ ಡ್ರಿಲ್ಲಿಂಗ್ ಆಗ್ತಾ ಇತ್ತು. ಎಸ್, ಈ ಹಿಂದೆ ದುಬೈ, ಶ್ರೀಲಂಕಾ ಅಂತ ಹೋಗ್ತಾ ಇದ್ದಂಥ ಜಗ್ಗಿ ಈಗ ತಗಲಾಕೊಂಡಿದ್ದಾನೆ. ಸೊ ಆ ಜಗ್ಗಿ ವಿಚಾರಣೆಯನ್ನ ಮಾಡಿದ್ದಾರೆ. ಡ್ರಿಲ್ ಎಲ್ಲ ಸರಿಯಾಗಿದೆ. ಈ ಕೋಳಿನ ಹೆಂಗೆ ಬೆಂಕಿಲಿ ಕಾಯಿಸ್ತಾರೋ ಹಂಗೆ ಡ್ರಿಲ್ಲಿಂಗ್ ಆಗಿದೆ. ಈ ವೇಳೆ ಬಿಜೆಪಿ ಶಾಸಕರ ಬಗ್ಗೆ ಬಾಯಿ ಬಿಟ್ಬಿಟ್ನ ಹಾಗಾದ್ರೆ ರೌಡಿ ಜಗ್ಗಿ ಎನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಶಾಸಕ ಭೈರತಿ ಬಸವರಾಜ್ ಹೆಸರು ತಗಲಾಕೊಂಡಿತ್ತು ಈ ಒಂದು ಕೇಸ್ನಲ್ಲಿ. ಬಿಕ್ಲು ಶಿವ ಅವರ ತಾಯಿ ಇದರ ಬಗ್ಗೆ ದೂರನ್ನ ನೀಡಿದ್ರು. 44 ವರ್ಷದ ಬಿಕ್ಲು ಶಿವ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡ್ತಿದ್ದ. ಭಾರತೀನಗರದ ಮಿನಿ ಅವೆನ್ಯೂ ರಸ್ತೆಯ ಬಳಿ ಶಿವನ ಹತ್ಯೆ ಕೂಡ ನಡೆದಿತ್ತು. ಎಸ್ ವೀಕ್ಷಕರೇ, ನೆಕ್ಸ್ಟ್ ಏನಾಗುತ್ತೆ? ತಗಲಾಕೊಳ್ತಾರಾ ಅಥವಾ ಬೇರೆ ಯಾರು ಇದ್ದಾರಾ? ಎಲ್ಲವೂ ಕೂಡ ಹೊರಗಡೆ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.